ಪ್ರೈಸ್ ಲಾರ್ಡ್ ಎಲ್ಲರಿಗೂ. ನಾನು ಈ ದಿನ ಇನ್ನೊಂದು ವಿಶೇಷವಾದ ಸಾಕ್ಷಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇವರನ್ನು ನಮ್ಮ ಭಾರತ ದೇಶದ ಅಪೊಸ್ತಲರು ಹಾಗೆ ರಕ್ತ ಸುರಿಯುವ ಪಾದದಿಂದ ಸುವಾರ್ತೆಯನ್ನು ಸಾರಿದಂಥ ಶ್ರೇಷ್ಠವಾದ ವ್ಯಕ್ತಿಯಾಗಿ ಗುರುತಿಸ್ತಾರೆ. ಅವರೇ ಸಾಧು ಸುಂದರ್ ಸಿಂಗ್ ಅವರು. ಸಾಧು ಸುಂದರ್ ಸಿಂಗ್ ಬಗ್ಗೆ ತಿಳಿದೇ ಇರುವಂಥ ಕ್ರೈಸ್ತವರು ಯಾರೂ ಇಲ್ಲ ಅನ್ಕೋತೀನಿ. ಕ್ರೈಸ್ತ ಪ್ರಪಂಚದಲ್ಲಿ ಸಾಧು ಸುಂದರ್ ಸಿಂಗ್ ಅವರ ಒಂದು ಪರಿಚಯ ಎಲ್ರಿಗೂ ಗೊತ್ತಿರುತ್ತೆ. ಇವರು ಪಂಜಾಬ್ ರಾಜ್ಯದಲ್ಲಿ ಹುಟ್ಟಿ ಬೆಳೆದಂಥವ್ರು. 1889 ಇಸ್ವಿಯಲ್ಲಿ ಹುಟ್ಟಿದವರು ಇವರು. ಇವರು ಹುಟ್ಟಿದಂಥ ಕುಟುಂಬ ಒಂದು ಶ್ರೀಮಂತ ಕುಟುಂಬ. ಇವರ ತಂದೆ ವ್ಯಾಪಾರಸ್ಥರು, ತುಂಬ ಶ್ರೀಮಂತರಾಗಿದ್ದರು. ತಾಯಿ ಅವರ ಒಂದು ನಂಬಿಕೆಯಲ್ಲಿ ಹಿಂದೂ ಕುಟುಂಬದಲ್ಲಿ ಸಿಂಗ್ ಅನ್ನೋ ಒಂದು ಪದ್ಧತಿಯಲ್ಲಿ ಅವರು ಒಳ್ಳೆ ಭಯಭಕ್ತಿಯಿಂದ ಬೆಳೀತಾ ಇದ್ರು. ಅದೇ ರೀತಿ ಈ ಸುಂದರ ಸಿಂಗ್ ಅವರನ್ನು ಕೂಡ ಬೆಳೆಸ್ತಾ ಇದ್ರು ಅವರ ತಾಯಿ. ಆ ಮಗನನ್ನು ಒಂದು ಭಯಭಕ್ತಿ ಕುಟುಂಬದಲ್ಲಿ ಬೆಳೆಸ್ತಾ ಮಗನನ್ನು ಒಂದು ಒಳ್ಳೆ ಉಪದೇಶಕನಾಗಿ ಮಾಡಬೇಕು ಅಂತ ಉಪದೇಶಕರ ಹತ್ರ, ಅಂದರೆ ಸನ್ಯಾಸಿಗಳ ಹತ್ರ, ಯಾರು ಸಾಧುಗಳು ಇರ್ತಿದ್ರಲ್ಲ ಅವ್ರ ಹತ್ರ ಹೆಚ್ಚಾಗಿ ಅವರ ತಾಯಿ ಕರ್ಕೊಂಡು ಹೋಗ್ತಿದ್ರಂತೆ ಮಗನನ್ನು. ಸಾಧುಗಳ ಹತ್ರ ಕರ್ಕೊಂಡು ಹೋಗಿ ಅವರಿಂದ ಒಂದು ಒಳ್ಳೆ ಉಪದೇಶವನ್ನು ಮಾಡಿಸ್ತಿದ್ರಂತೆ. ತಂದೆ ಕೂಡ ವ್ಯಾಪಾರದಲ್ಲಿ ಸಾಧು ಸುಂದರ್ ಸಿಂಗ್ ಅವ್ರನ್ನ ವ್ಯಾಪಾರದ ಒಂದು ಜ್ಞಾನ ಬರಬೇಕು ಅಂತ ಕೆಲವೊಂದು ವಿಷಯಗಳು ಹೇಳಿಕೊಡೋದು, ಈ ರೀತಿಯಾಗಿ ಬೆಳೆಸ್ತಾ ಇದ್ರಂತೆ. ಈ ರೀತಿಯಾಗಿ ಸಾಧು ಸುಂದರ್ ಸಿಂಗ್ ಅವರು ಬೆಳೆಯುವಂಥ ಕ್ರಮದಲ್ಲಿ ಅವರ ಒಂದು ಶಿಕ್ಷಣ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಅವರ ತಂದೆ ತಾಯಿ ಏನು ಮಾಡಿದ್ರು ಅಂದರೆ ಒಂದು ಮಿಷನರಿ ಸ್ಕೂಲಿಗೆ ಅವ್ರನ್ನ ಸೇರಿಸಿದ್ರಂತೆ. ಆಗಿನ ಕಾಲದಲ್ಲಿ ನಮ್ಮ ಸರ್ಕಾರದಲ್ಲಿ ಒಳ್ಳೆಯ ಸ್ಕೂಲ್ಗಳು ಅಷ್ಟೊಂದು ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಮಿಷನರಿ ಸ್ಕೂಲ್ಗಳು ಚೆನ್ನಾಗಿ ಎಜುಕೇಷನ್ ಕೊಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಮಿಷನರಿ ಸ್ಕೂಲ್ಗೆ ಸುಂದರ್ ಸಿಂಗ್ ಅನ್ನೋರನ್ನ ಅವ್ರ ತಂದೆ ತಾಯಿ ಸೇರಿಸಿದ್ರಂತೆ. ಆ ಸ್ಕೂಲಿಗೆ ಸೇರಿಸಿದ ಮೇಲೆ ಇವರಿಗೆ ಅಲ್ಲಿರುವ ಕ್ರೈಸ್ತವ್ರನ್ನೆಲ್ಲ ನೋಡಿ ಒಂದು ತರಹದ ಕೋಪ. ಯಾಕೆಂದರೆ ಕ್ರೈಸ್ತವ್ರು ಹೆಚ್ಚಾಗಿ ದೇವರು ಒಬ್ಬನೇ ಅಂತ ಹೇಳ್ತಾರೆ. ಅದು ಯೇಸು ಕ್ರಿಸ್ತನೇ ದೇವರು ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಹೇಳಿದ್ರು ನಾನೇ ಸತ್ಯ ಮಾರ್ಗ ಜೀವ ಅಂತ. ಹಾಗಾಗಿ ಅವರೊಬ್ಬರೇ ದೇವರು ಅಂತ ನಂಬ್ತಾರಲ್ವ. ಅದಕ್ಕೆ ಈ ಸುಂದರ್ ಸಿಂಗ್ ಅವರಿಗೆ ಆ ಮಾತು ಹೇಳಿಸ್ತಿದ್ದಿಲ್ಲ. ಯಾಕಂದರೆ ಇವರು ಹಲವಾರು ಒಂದು ನಂಬಿಕೆಯಲ್ಲಿ ನಡೀತಾ ಇದ್ದಂಥವ್ರು. ಆದ್ದರಿಂದ ಒಬ್ಬನೇ ದೇವರು ಅನ್ನುವ ಮಾತು ಇವರಿಗೆ ಅಷ್ಟೊಂದು ಇಷ್ಟವಾಗಲಿಲ್ಲ. ಹಾಗಾಗಿ ಇವರು ಏನು ಮಾಡಿದ್ರು, ಯೇಸು ಸ್ವಾಮಿ ನಂಬ್ಕೊಂಡಂಥ ಮಕ್ಕಳನ್ನು, ಕ್ರೈಸ್ತವ್ರನ್ನ ದ್ವೇಷಿಸೋದು, ದೂಷಿಸೋದು, ಬೈಬಲನ್ನು ಹರಿದಾಕೋದು, ಸುಟ್ಟು ಹಾಕೋದು, ಎಲ್ಲಿ ದೇವರ ಮಾತುಗಳನ್ನು ಹೇಳುವಂಥ ಪರಿಸ್ಥಿತಿ ಇದ್ದರೂ ಅಲ್ಲಿ ವ್ಯತಿರೇಕವಾಗಿ ನಿಲ್ಲೋದು, ಈ ರೀತಿಯಾಗೆಲ್ಲ ಮಾಡ್ತಿದ್ರಂತೆ. ಮನೆಯಲ್ಲೇನೋ ತುಂಬ ಒಳ್ಳೆ ಮಗನಾಗಿದ್ದರು. ಆದರೆ ಸ್ಕೂಲಿಗೆ ಹೋದರೆ ಅಲ್ಲಿ ತುಂಬ ಗಲಾಟೆ ಮಾಡುವಂಥ ವ್ಯಕ್ತಿ, ಕ್ರೈಸ್ತವರನ್ನು ವಿರೋಧಿಸುವಂಥ ವ್ಯಕ್ತಿ, ಬೈಬಲ್ ಕಂಡ್ರೆ ಸಾಕು ಹರಿದಾಕಿ ಸುಟ್ಟಾಕುವಂಥ ವ್ಯಕ್ತಿಯಾಗಿ ಅವರು ಮುಂದಕ್ಕೆ ಹಾಗೆ ನಡೀತಾ ಇದ್ದರು. ಹೀಗೆ ನಡೆಯುವಂಥ ಕ್ರಮದಲ್ಲಿ ಅವರಿಗೊಂದು 14 ವರ್ಷ ಬಂದಾಗ ಅವರ ತಾಯಿ, ಅವರನ್ನು ತುಂಬ ಪ್ರೀತಿಸಿದಂಥ ತಾಯಿ ಅವರಿಗೆ ದೂರ ಆದರು. ಅವರು ಮರಣ ಹೊಂದಿದ ಮೇಲೆ ಅವರ ಪದ್ಧತಿಯ ಪ್ರಕಾರ ಆ ದೇಹವನ್ನು ಸುಡುವ ಸಮಯದಲ್ಲಿ ಸುಂದರ್ ಸಿಂಗ್ ಅವರು ಅವರ ತಾಯಿ ದೇಹವನ್ನು ತನ್ನ ಕೈಯಾರೆ ತಾನು ಸುಟ್ಟು ಆ ಚಿತೆ ಉರಿಯುವಂಥ ಪರಿಸ್ಥಿತಿಯಲ್ಲಿ ಎದುರುಗಡೆ ನಿಂತು ನನ್ನ ತಾಯಿ ಬೆಂಕಿಯಲ್ಲಿ ಉರಿತಾ ಇದ್ದಾರಲ್ಲ ಅನ್ನೋ ಒಂದು ವೇದನೆಯಲ್ಲಿ ತುಂಬ ಅದನ್ನು ಮನಸ್ಸಿಗೆ ಹಚ್ಕೊಂಡು ಕೃಂಗಿ ಹೋಗ್ತಾರಂತೆ. ಹಾಗೆ ಅವರು ಡಿಪ್ರೆಷನ್ನಿಗೆ ಹೋಗಿಬಿಡ್ತಾರಂತೆ. ತಾಯಿಯನ್ನು ಕಳೆದುಕೊಂಡ ಡಿಪ್ರೆಷನಲ್ಲಿ ಸ್ವಲ್ಪ ದಿನ ಏನು ಮಾತಾಡದೆ ಹಾಗೆ ಇದ್ದು, ಆಮೇಲೆ ಬರ್ತಾ ಇನ್ನೂ ಸ್ಕೂಲಲ್ಲಿ ಕಾಲೇಜಲ್ಲಿ ಮನುಷ್ಯ ರೆಬೆಲ್ ಆಗಿ, ಅಂದರೆ ಇನ್ನೂ ತಿರುಗಿ ಬಿದ್ದ ಸ್ಥಿತಿಯಲ್ಲಿ ಕ್ರೈಸ್ತವರು ಕಂಡ್ರೆ ಇನ್ನೂ ಹೆಚ್ಚಾಗಿ ಗಲಾಟೆ ಮಾಡೋದು, ಇನ್ನೂ ಹೆಚ್ಚಾಗಿ ವಾದ ಮಾಡೋದು, ವಿವಾದ ಮಾಡೋದು, ಅವರನ್ನು ರೇಗಿಸೋದು, ಈ ರೀತಿಯಾಗಿ ಮಾಡಲಿಕ್ಕೆ ಅವರು ಇನ್ನೂ ಹೆಚ್ಚಾಗಿ ಮಾಡಲಿಕ್ಕೆ ಪ್ರಾರಂಭಿಸಿದ್ರಂತೆ. ಅವ್ರ ಹತ್ರ ಇರೋ ಹಣ ತಗೊಂಡೋಗಿ ಉದ್ದೇಶಪೂರ್ವಕವಾಗಿ ಬೈಬಲನ್ನು ತಗೊಂಡು ಅದನ್ನು ಸುಟ್ಟು ಹಾಕಬೇಕು ಅನ್ನೋ ಉದ್ದೇಶದಿಂದನೇ ಬೈಬಲನ್ನು ಕೊಂಡ್ಕೊತಿದ್ರಂತೆ. ಎಲ್ಲೆಲ್ಲಿ ಬೈಬಲ್ ಸಿಗುತ್ತೋ ಅಲ್ಲೆಲ್ಲ ಹೋಗಿ ಬೈಬಲನ್ನು ಕೊಂಡ್ಕೊಳ್ಳೋದು, ಅದನ್ನು ತಗೊಬಂದು ಸುಟ್ಟು ಹಾಕೋದು. ಯಾರಾದರೂ ಬೈಬಲ್ ಇಟ್ಕೊಂಡ್ರೆ ಅದನ್ನು ಹರಿದು ಹಾಕೋದು, ಈ ರೀತಿಯಾಗೆಲ್ಲ ಮಾಡ್ತಿದ್ರಂತೆ. ಎಷ್ಟು ಜನ ಒಳ್ಳೆ ಮಾತುಗಳನ್ನು ಹೇಳಿದ್ರು ಸಹ ಕೇಳ್ತಿದ್ದಿಲ್ಲ ಅಂತೆ. ಅಷ್ಟೊಂದು ದ್ವೇಷ ಇವ್ರಿಗೆ ಬರ್ತಿತ್ತಂತೆ. ಹೀಗೆ ದಿನಗಳ ಕಳೆದ ಮೇಲೆ ಅವರು ಅವರ ಒಂದು ಸಂತೋಷಕ್ಕಾಗಿ ಎಷ್ಟು ಬೈಬಲ್ ಹರಿದು ಹಾಕಿದ್ರು, ಸುಟ್ಟು ಹಾಕಿದ್ರು, ಆ ಕ್ಷಣ ಮಾತ್ರನೇ ಅವರಿಗೆ ಸಂತೋಷ ಸಿಗ್ತಿತ್ತು. ಆಮೇಲೆ ಅವರಿಗೆ ಏನೋ ಒಂಥರ ಅಸಮಾಧಾನ, ಏನೋ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂಥ ಸ್ಥಿತಿ ಇರ್ತಿತ್ತಂತೆ. ಹೀಗೆ ಅವರು ಬರ್ತಾ ತುಂಬ ಸಮಾಧಾನವನ್ನು ಕಳ್ಕೊಂಡು
ಒಂದು ಥರ ನಿರಾಶೆಯಲ್ಲಿ, ಅಸಮಾಧಾನದಲ್ಲಿ, ಏನು ಅರ್ಥ ಆಗದೆ ಇರುವಂಥ ಸ್ಥಿತಿಯಲ್ಲಿ, ಮನಸ್ಸೊಂಥರ ಆಂದೋಲನದಲ್ಲಿ ಯಾವಾಗಲೂ ಇರ್ತಿತ್ತಂತೆ. ಅವ್ರ ತಾಯಿ ಹೇಳ್ಕೊಟ್ಟಿರುವಂಥ ನಂಬಿಕೆಯಲ್ಲಿ, ಆ ಭಯಭಕ್ತಿಯಲ್ಲಿ ಬಲವಾಗಿರ್ತಿದ್ರು. ಆದರೂ ಸಹ ಇವರಿಗೆ ಸಮಾಧಾನ ಇರ್ತಿರ್ಲಿಲ್ಲ. ಹೀಗೆ ದಿನಗಳು ಕಳೀತಾ ಇನ್ನೂ ಹೆಚ್ಚಾದ ಆಂದೋಲನ, ನಿರಾಶೆ ಬರುವಾಗ ಒಂದು ದಿನ ಅವ್ರು ಅಂದ್ಕೊಂಡ್ರಂತೆ, ನಾನು ಇಷ್ಟೊಂದು ನನ್ನ ತಂದೆ ತಾಯಿ ಹೇಳಿಕೊಟ್ಟ ಭಯಭಕ್ತಿ ಮಾರ್ಗದಲ್ಲಿ ಬೆಳೀತಾ ಇದ್ದೀನಿ. ಆದರೂ ನಂಗೆ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ದೇವರು ಅನ್ನೋನು ಇದ್ದಿದ್ರೆ ನನಗೆ ನಿಜವಾಗ್ಲೂ ಸಮಾಧಾನ ಕೊಡ್ತಿದ್ನಲ್ಲ. ಹಾಗಿದ್ರೆ ದೇವರನ್ನೋನಿಲ್ವಾ? ದೇವರನ್ನೋನಿದ್ರೆ ಖಂಡಿತ ನನಗೆ ಪ್ರತ್ಯಕ್ಷ ಆಗಲೇಬೇಕು ಅಂತ ಅವರು ಮನಸ್ಸಿನಲ್ಲಿ ಒಂದು ದೃಢವಾದ ತೀರ್ಮಾನ ತಗೊಂಡು, ಬಲವಾದ ತೀರ್ಮಾನ. ಯಾಕಂದರೆ ಅವ್ರು ಅಷ್ಟೊಂದು ಭಕ್ತಿ ಕಾರ್ಯ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಅವ್ರ ಮನಸ್ಸಲ್ಲಿ ನೆಮ್ಮದಿ ಇಲ್ಲ. ಈ ರೀತಿಯಾದ ಒಂದು ಹೋರಾಟದಲ್ಲಿ ದೇವರು ಅನ್ನೋನಿದ್ರೆ ಖಂಡಿತ ನಂಗೆ ಪ್ರತ್ಯಕ್ಷ ಆಗಲೇಬೇಕು ಅಂತ ಅವರು ದೃಢವಾದ ತೀರ್ಮಾನ ತಗೊಂಡು ಒಂದು ದಿನ ದೇವರು ಅನ್ನೋನು ಯಾರು, ಸೃಷ್ಟಿಕರ್ತ ಯಾರು, ಇರೋನು ಒಬ್ಬನೇ ದೇವರಾದರೆ, ಬೈಬಲಲ್ಲೂ ಇದೆ ಅಂತಲ್ಲ ದೇವರು ಒಬ್ಬನೇ ಅಂತ. ಒಂದು ವೇಳೆ ದೇವರು ಒಬ್ಬನೇ ಆದರೆ ಆ ದೇವರು ನನಗೆ ಪ್ರತ್ಯಕ್ಷ ಆಗಲೇಬೇಕು. ಇಲ್ಲ ಅಂದರೆ ನಾನು ಈ ಜೀವನವನ್ನೇ ಬಿಡ್ತೀನಿ. ಬೆಳಗಿನ ಜಾವದಲ್ಲಿ ಒಂದು ಟ್ರೈನ್ ಬರ್ತದೆ ಈ ಲೈನಲ್ಲಿ. ನನಗೆ ದೇವರು ಪ್ರತ್ಯಕ್ಷ ಆಗದೇ ಇದ್ದರೆ ನಾನು ಹೋಗಿ ಆ ಟ್ರೈನ್ ಕೆಳಗೆ ಬಿದ್ದು ಸಾಯ್ತೀನಿ ಅಂತ ನಿರ್ಣಯ ತಗೊಂಡ್ರಂತೆ ಸುಂದರ್ ಸಿಂಗ್ ಅವರು. ಹೀಗೆ ನಿರ್ಣಯ ತಗೊಂಡು ರಾತ್ರಿ ಎಲ್ಲ ಎದುರು ನೋಡ್ತಾ ಇದ್ದಾರೆ. ದೇವರು ನನ್ನನ್ನು ಪ್ರತ್ಯಕ್ಷ ಆಗದೇ ಇದ್ದರೆ ನಾನು ಬೆಳಗಿನ ಜಾವದಲ್ಲಿ ಸತ್ತು ಹೋಗ್ತೀನಿ ಅಂತ. ಈ ವಿಷಯನ ಯಾರಿಗೂ ಹೇಳಿಲ್ಲ. ಅವರಲ್ಲಿ ಅವರೇ ನಿರ್ಣಯ ತಗೊಂಡಿದ್ದಾರೆ. ಹೀಗೆ ರಾತ್ರಿ ಕಳೀತಾ ಇರುವ ಸಮಯದಲ್ಲಿ ಇನ್ನೇನು ಸ್ವಲ್ಪ ಸಮಯ ಕಳೆದ್ರೆ ಬೆಳಗಿನ ಜಾವ ಬರುತ್ತೆ ಅಂತ ಒಂದು ಸಮಯದಲ್ಲಿ ಅವರಿರುವ ಸ್ಥಳದಲ್ಲಿ ಯಾರು ಊಹಿಸದೇ ಇರುವಂಥ ಒಂದು ದೊಡ್ಡ ಬೆಳಕು, ಪ್ರಕಾಶವಂತವಾದ ಒಂದು ಬೆಳಕು ಅವರ ಮೇಲೆ ಬಿತ್ತಂತೆ. ಅವರು ಸುತ್ತ ನೋಡಿದ್ರೆ ಯಾರೂ ಇಲ್ಲ. ಅಂಥ ಪ್ರಕಾಶವಂತವಾದ ಬೆಳಕನ್ನು ಅವರು ಎಂದೂ ಕಂಡಿಲ್ಲ. ಅಷ್ಟು ರಾತ್ರಿ ಹೊತ್ತಲ್ಲಿ, ಹಗಲೊತ್ತಲ್ಲೂ ಇಲ್ಲದೆ ಇರುವಂಥ ಸ್ಥಿತಿ, ರಾತ್ರಿ ಹೊತ್ತಲ್ಲಿ ಅಷ್ಟು ದೊಡ್ಡ ಬೆಳಕು. ಒಂದು ವೇಳೆ ಯಾರಾದರೂ ಬ್ಯಾಟ್ರಿ ಇಟ್ಟಿದ್ದಾರಾ, ಯಾರಾದರೂ ಬೇರೆಯವರು ಯಾರಾದರೂ ಮನುಷ್ಯರು ಮಾಡಿದಾರ ಅನ್ನಲಿಕ್ಕೆ ಅದು ಮನುಷ್ಯರಿಂದ ಬಂದಂಥ ಬೆಳಕಲ್ಲ. ಅಷ್ಟು ದೊಡ್ಡ ಪ್ರಕಾಶವಾದಂಥ ಬೆಳಕು ಅವರ ಮೇಲೆ ಬಂದಂತೆ. ಆವಾಗ ಅವರು ಏನಿದು ಅಂತ ನೋಡುವಾಗ ಅವರ ಕಿವಿಗೊಂದು ಸ್ವರ ಕೇಳಿಸ್ತು. ಸುಂದರ್ ಸಿಂಗ್, ಯಾಕೆ ನನ್ನನ್ನು ಇಷ್ಟೊಂದು ಬಾಧೆ ಪಡಿಸ್ತಾ ಇದೆಯಾ? ನನ್ನ ಮಾತಂದರೆ ನಿನಗೆ ಯಾಕೆ ಅಷ್ಟೊಂದು ಅಹಿಷ್ಟ? ನನ್ನ ಗ್ರಂಥವನ್ನೆಲ್ಲ ಯಾಕೆ ಹರಿದಾಕ್ತಾ ಇದೆಯಾ, ಸುಟ್ಟಾಕ್ತಾ ಇದೆಯಾ ಅಂತ ಮಾತಾಡುವಾಗ, ಯಾರಪ್ಪ ನೀನು ಅಂತ ಸುಂದರ್ ಸಿಂಗ್ ಕೇಳಿದಂತೆ. ನಿನಗೆ ಯಾವ ಮಾತಂದರೆ ಇಷ್ಟ ಇಲ್ವೋ, ಯಾವ ಗ್ರಂಥವನ್ನು ನೀನು ಸುಡ್ತಾ ಇದೆಯೋ ಅದೇ ಬೈಬಲಲ್ಲಿರುವ ಯೇಸು ಪ್ರಭು ನಾನೇ ಅಂತ ಹೇಳಿದ್ರಂತೆ. ಆವಾಗ ತಕ್ಷಣವೇ ಅವರಿಗೆ ಅರ್ಥ ಆಯ್ತಂತೆ, ಇವರೇ ನಿಜವಾದ ದೇವರು. ನನ್ನ ಮನಸ್ಸಿನ ಭಾವನೆಗಳೆಲ್ಲ ಇವರಿಗೆ ಅರ್ಥ ಆಗಿದೆ ಅಂದರೆ, ಇವರೇ ಪ್ರತ್ಯಕ್ಷ ಆಗಿದ್ದಾರೆ ಅಂದರೆ, ಇವರೇ ನಿಜವಾದ ದೇವರು. ಇದು ಮನುಷ್ಯರಿಂದ ಆದಂಥ ಕಾರ್ಯ ಅಲ್ಲ, ನಿಜವಾಗ್ಲೂ ದೇವರೇ ನನ್ನ ಕಣ್ಮುಂದೆ ಬಂದಿದ್ದಾರೆ ಅಂತ ಗ್ರಹಿಸಿ ತಕ್ಷಣವೇ ಅಲ್ಲೇ ಮೊಣಕಾಲು ಹಾಕಿ ಕೆಳಗಡೆ ಬಿದ್ದು ಗೋಳಾಡಿದ್ರಂತೆ, ಪಶ್ಚಾತ್ತಾಪ ಪಟ್ರಂತೆ. ಅಪ್ಪ, ನೀನೇ ನಿಜವಾದ ದೇವರು, ನಾನು ನಿನ್ನನ್ನು ಗ್ರಹಿಸಲೇ ಇಲ್ಲ, ನಾನು ಕ್ಷಮಿಸ್ಬಿಡು, ಇನ್ನು ಮುಂದೆ ನಿನ್ನನ್ನು ಮಾತ್ರ ನಾನು ನಂಬ್ಕೊತೀನಿ ಅಂತ ಪಶ್ಚಾತ್ತಾಪ ಪಟ್ಟು ಒಪ್ಪಿಕೊಂಡು ತಕ್ಷಣವೇ ಹೋಗಿ ಮನೆಯವರಿಗೆಲ್ಲ ಹೇಳಿದ್ರಂತೆ, ನಾನು ಯೇಸು ಸ್ವಾಮಿಯನ್ನು ಕಂಡುಕೊಂಡೆ, ಯೇಸು ಸ್ವಾಮಿಯನ್ನು ನೋಡಿದೆ, ನನಗೆ ಈ ಥರ ಬೆಳಕು ಬಂತು, ಬೆಳಕು ಪ್ರತ್ಯಕ್ಷವಾಯಿತು, ಸ್ವರನೂ ಕೇಳಿಸ್ತು, ನಾನು ಈ ರೀತಿಯಾದ ಒಂದು ತೀರ್ಮಾನ ತೆಗೆದುಕೊಂಡಿದ್ದೆ, ಬೆಳಗ್ಗೆ ಬರೋದ್ರೊಳಗೆ ನಾನು ಸಾಯ್ಬೇಕು ಅಂದ್ಕೊಂಡಿದ್ದೆ, ದೇವ್ರು ನಂಗೆ ಪ್ರತ್ಯಕ್ಷ ಆಗಿಲ್ಲ ಅಂದರೆ ಖಂಡಿತ ನಾನು ಸಾಯ್ತಿದ್ದೆ, ಅಷ್ಟರೊಳಗೆ ನನಗೆ ನಿಜವಾದ ದೇವರು ಪ್ರತ್ಯಕ್ಷ ಆದ ಅಂತ ಮನೆಯವರಿಗೆಲ್ಲ, ಅವ್ರ ತಂದೆಯವರಿಗೆ ಮನೆಯವರಿಗೆಲ್ಲ ಹೇಳುವಾಗ ಅವ್ರ ತಂದೆ ಅಷ್ಟೊಂದು ಸೀರಿಯಸ್ಸಾಗಿ ತೊಗೊಳಲ್ಲಂತೆ ಈ ವಿಷಯನ. ಏನೋ ಕನಸು ಕಂಡಿದ್ದಾನೋ, ಇಲ್ಲ ಅಂದರೆ ಇನ್ನೊಂದು ರೀತಿ ಏನೋ ನಡೆದಿರ್ಬೋದು, ಇಲ್ಲ ಭಾವೋದ್ವೇಗದಲ್ಲಿ ಈ ಥರ ಮಾತಾಡ್ತಾ ಇದ್ದಾನೇನೋ ಅಂತ ಸರಿ ಅಂದು ಅಷ್ಟೊಂದು ಸೀರಿಯಸ್ಸಾಗಿ ತೊಗೊಳ್ಳದೆ ಸುಮ್ಮನೆ ಆಗಿಬಿಡ್ತಾರಂತೆ. ಆದರೆ ಸುಂದರ್ ಸಿಂಗ್ ಅವರು ಈ ನಡೆದಂಥ ಘಟನೆಯನ್ನು ಎಲ್ಲರಿಗೂ, ಅವ್ರ ಪರಿಚಯಸ್ಥರಿಗೆ, ಸ್ನೇಹಿತರಿಗೆ ಎಲ್ರಿಗೂ ಈ ರೀತಿ ನಡೀತು, ಯೇಸು ಸ್ವಾಮಿನೇ ನಿಜವಾದ ದೇವರು ಅಂತ ಎಲ್ರಿಗೂ ಹೇಳುವಾಗ ಆವಾಗ ಅವರ ತಂದೆಗೆ, ಮನೆಯವರಿಗೆಲ್ಲ ಸಮಸ್ಯೆ ಆಯ್ತಂತೆ. ಇವನು ಒಂದು ವೇಳೆ ನಂಬೋದಿದ್ರೆ ರಹಸ್ಯವಾಗಿ ನಂಬಬೇಕಾಗಿತ್ತು. ಆದರೆ ಹೊರಗಡೆ ಎಲ್ಲ ಹೋಗಿ ಈ ರೀತಿಯಾಗಿ ಹೇಳ್ತಾ ಇದ್ದಾನಲ್ಲ, ನಮ್ಮ ಮನೆ ಏನು, ನಮ್ಮ ಮನೆತನ ಏನು, ನಮ್ಮ ಮನೆತನದ ಗೌರವ ಏನು, ಆ ಅನ್ಯ ಮತಕ್ಕೆ ನಾವ್ಯಾಕೆ ಇದು ಮಾಡಬೇಕು ಅನ್ನೋ ರೀತಿಯಲ್ಲಿ ಸುಂದರ್ ಸಿಂಗ್ ಅವರನ್ನು ಕರೆಸಿ, ನೀನು ಯೇಸು ಸ್ವಾಮಿಯನ್ನು ನಂಬಲಿಕ್ಕೆ ಅವಕಾಶ ಇಲ್ಲ, ನೀನು ಬಿಡಬೇಕು ಅಂತ ವಾರ್ನಿಂಗ್ ಕೊಟ್ರಂತೆ. ಆದರೆ ಸುಂದರ್ ಸಿಂಗ್ ಅವರು ಹೇಳಿದ್ರಂತೆ, ಯಾವ ಕಾರಣಕ್ಕೂ ನಾನು ಯೇಸು ಸ್ವಾಮಿಯನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ, ಅವರೇ ನಿಜವಾದ ದೇವರು, ಸ್ವತಃ ಅವರೇ ಪ್ರತ್ಯಕ್ಷವಾಗಿದ್ದಾರೆ ನನಗೆ, ಅವರೇ ನಿಜವಾದ ದೇವರು, ಅವರನ್ನು ಬಿಡೋದೇ ಇಲ್ಲ ಅಂತ ಹೇಳ್ತಾರಂತೆ. ಆವಾಗ ಅವ್ರ ತಂದೆ, ನಿನಗೆ ನಾವು ಬೇಕಾ, ಆ ದೇವರು ಬೇಕಾ, ನೀನೇ ನಿರ್ಣಯ ಮಾಡ್ಕೊ, ನಿನಗೆ ಒಂದು ವೇಳೆ ಆ ದೇವರೇ ಬೇಕು ಅಂದರೆ ನನ್ನ ಆಸ್ತಿಯಲ್ಲಿ ನಿನಗೆ ಒಂದು ಬಿಡಿ ಕಾಸು ಕೊಡೋದಿಲ್ಲ ಅಂತ ಹೇಳ್ತಾರಂತೆ.
ಸುಂದರ್ ಸಿಂಗ್ ಅವರು ಅಂದ್ರಂತೆ, ತಂದೆ ನಿನ್ನ ಆಸ್ತಿ ಮಾತ್ರನೇ ಅಲ್ಲ, ಲೋಕದಲ್ಲಿರುವ ಎಲ್ಲಾ ಸಿರಿ ಸಂಪತ್ತನ್ನು ತಗೊಬಂದು ನನ್ನ ಮುಂದಿಟ್ರು ಸಹ ನನಗೆ ನನ್ನ ದೇವರೇ ಬೇಕಂತ ಹೇಳ್ತೀನಿ ಅಂದ್ರಂತೆ. ಆವಾಗ ಸುಂದರ್ ಸಿಂಗ್ ಅವರ ತಂದೆ ಅವ್ರ ಮೇಲೆ ಕೋಪ ಮಾಡಿ, ನನ್ನ ಮನೆಯಲ್ಲಿ ನೀನು ಇರೋ ಹಾಗಿಲ್ಲ ಅಂತ ಹೇಳಿ ಮನೆಯಿಂದ ಹೊರ ಹಾಕ್ತಾರಂತೆ. ಹಾಗೆ ಮನೆಯಿಂದ ಹೊರ ಬಂದಂಥ ಸುಂದರ್ ಸಿಂಗ್ ಅವರು ಅವರ ಒಬ್ಬ ಕ್ರೈಸ್ತವ ಸ್ನೇಹಿತರ ಸಹಾಯದಿಂದ ಸ್ವಲ್ಪ ದಿನ ಅವರ ಮನೆಯಲ್ಲಿದ್ದು, ಆಮೇಲೆ ಸುವಾರ್ತೆ ಸಾರಲಿಕ್ಕೆ ಬರೀ ಕಾಲಿನಡಿಗೆಯಲ್ಲೇ ಮುಂದೆ ಹೋಗ್ತಾರಂತೆ. ಅವ್ರ ಮನೆಯಿಂದ ಏನೂ ತಗೊಬಂದಿಲ್ಲ. ಅವ್ರು ಉಟ್ಟ ಬಟ್ಟೆ, ಬರೀ ಉಟ್ಟ ಬಟ್ಟೆಯಿಂದ ₹1 ಅವರು ಕಾಸು ತಗೊಳ್ದಂಗೆ ಹೊರಗೆ ಬಂದಿದ್ದಾರೆ. ಊಟ ತಿಂಡಿ ವ್ಯವಸ್ಥೆ ಎಲ್ಲಿ ಇರಬೇಕು, ಏನು ಮಾಡಬೇಕು, ಏನು ಚಿಂತೆ ಇಲ್ಲ. ಅವರಂದ್ರಂತೆ, ನನ್ನ ದೇವರು ಈ ರೀತಿಯಾಗಿ ಇದು ಆಕಾಶ ಪಕ್ಷಿಗಳಿಗೆ ಗೂಡಿದೆ, ನರಿಗಳಿಗೆ ಗುಹೆಗಳಿವೆ, ಮನುಷ್ಯಕುಮಾರನಿಗೆ ಯಾವ ಸ್ಥಳವಿಲ್ಲ ಅಂತ ದೇವರು ಹೇಗೆ ಹೇಳಿದ್ರು, ನನಗೂ ಕೂಡ ಯಾವ ಸ್ಥಳ ಬೇಡ. ನಾನು ಬದುಕಿದಷ್ಟು ದಿನ ಸುವಾರ್ತೆ ಸಾರ್ತಾ ಬೀದಿಯಲ್ಲೇ ನಾನು ಬದುಕ್ತೀನಿ ಅಂತ ಅವರು ನಿರ್ಣಯ ಮಾಡಿಕೊಂಡು, ಅವರು ಉಟ್ಟ ಒಂದು ಜೊತೆ ಬಟ್ಟೆನೇ ಅವರು ಸ್ನಾನ ಮಾಡಿ, ನದಿಗೆ ಹೋಗಿ ಸ್ನಾನ ಮಾಡಿ, ಅದೇ ಬಟ್ಟೆಯನ್ನು ತೊಳ್ಕೊಂಡು ಅದೇ ಬಟ್ಟೆಯನ್ನು ಹಾಕೊಳ್ಳೋರಂತೆ. ಬರೀ ಕಾಲ್ನಡಿಗೆಯಲ್ಲಿ ಅವರು ಸುವಾರ್ತೆ ಸಾರ್ತಾ ಇದೇ ರೀತಿಯಾಗಿ ಹೋಗ್ತಾ ಇರೋರಂತೆ. ಹೀಗೆ ಸ್ವಲ್ಪ ದಿನಗಳು ಕಳೆದ ಮೇಲೆ ಸುಂದರ್ ಸಿಂಗ್ ಅವ್ರ ತಂದೆಯವರಿಗೆ ಸ್ವಲ್ಪ ಅನಾರೋಗ್ಯ ಎದುರಾಯಿತು. ಆವಾಗ ಅವರಿಂದ ಒಂದು ಲೆಟರ್ ಬಂತು, ತಂದೆಯವರಿಗೆ ಅನಾರೋಗ್ಯ ಎದುರಾಗಿದೆ, ಅವರನ್ನು ನೋಡಬೇಕು ಅಂತ. ಆವಾಗ ತಿರುಗಿ ಮತ್ತೆ ತಂದೆ ಬಳಿಗೆ ಹೋಗ್ತಾರಂತೆ ಸುಂದರ್ ಸಿಂಗ್ ಅವರು. ಅವರಿಗೆ ಲೆಟ್ರ್ ನೋಡಿ ಅವ್ರಿಗೆ ಹೋಗಿ ಯೋಗಕ್ಷೇಮವನ್ನು ನೋಡ್ಕೊಂಡಾದ್ಮೇಲೆ ತಂದೆಯ ಹತ್ರ ಸ್ವಲ್ಪ ದಿನ ಇರ್ತಾರಂತೆ. ಅವಾಗ ತಂದೆ ಅನ್ಕೋತಾನೆ, ಇವನಿಗೆ ಒಂದು ಮದುವೆ ಮಾಡಿದ್ರೆ ಈ ರೀತಿಯಾದ ಒಂದು ಯೇಸುಸ್ವಾಮಿ ಅನ್ನೋ ಹುಚ್ಚು ಹೋಗುತ್ತೆ ಅನ್ನೋ ಉದ್ದೇಶದಿಂದ ಅವರ ಬಂಧುಗಳಲ್ಲಿ ಅವರ ತಂದೆಯ ಸ್ನೇಹಿತನನ್ನು ಕರೆದು, ನನ್ನ ಮಗನ ಜೊತೆ ಮಾತಾಡು, ನಿನ್ನ ಮಗಳನ್ನು ಮದುವೆ ಮಾಡಿಕೊಡ್ಲಿಕ್ಕೆ ಅಂತ ಹೇಳ್ತಾರಂತೆ. ಆವಾಗ ಅವರ ತಂದೆಯ ಸ್ನೇಹಿತನು ಬಂದು, ನನ್ನ ಮಗಳನ್ನು ನಿನಗೆ ಕೊಡ್ತೀನಿ, ಮಾಡ್ಕೊ, ನನ್ನ ಮಗಳ ಜೊತೆ ನನ್ನ ಆಸ್ತಿಯನ್ನೆಲ್ಲ ನಿನಗೆ ಕೊಡ್ತೀನಿ, ನನ್ನ ಮಗಳನ್ನ ಮದುವೆ ಮಾಡ್ಕೊ ಅಂತಾರಂತೆ. ಆದರೆ ಅದನ್ನು ತಿರಸ್ಕಾರ ಮಾಡ್ತಾರಂತೆ ಸುಂದರ್ ಸಿಂಗ್ ಅವರು. ನನಗೆ ಆಸ್ತಿ ಬೇಡ, ಯಾವುದು ಬೇಡ, ನನಗೆ ನನ್ನ ದೇವರೊಬ್ಬರಿದ್ರೆ ಸಾಕು ಅಂತ. ಈ ಈ ರೀತಿಯಾದ ಘಟನೆಗಳಿಂದ ಅವರ ತಂದೆ ಇನ್ನೂ ಬೇಸತ್ತು, ನೀನು ಕಡೆಯದಾಗಿ ಕೇಳ್ತಾ ಇದ್ದೀನಿ, ನೀನು ಆ ದೇವ್ರನ್ನ ಬಿಡ್ತೀಯೋ ಇಲ್ವೋ, ನಮಗೂ ಆ ದೇವ್ರಿಗೂ ಆ ಪದ್ಧತಿಗೂ ನಮಗೂ ಆಗಲ್ಲ ಅಂತ ಕೇಳುವಾಗ, ಇವರು ಸುಂದರ್ ಸಿಂಗ್ ಅವರು ಖಡಾಖಂಡಿತವಾಗಿ ಇಲ್ಲ, ನಾನು ಬದುಕೋದಾದರೆ ಯೇಸು ಕ್ರಿಸ್ತನಿಗಾಗಿ ಅನ್ನುವ ಮಾತು ಹೇಳುವಾಗ, ಇವ್ರ ತಂದೆ, ಹಾಗಿದ್ರೆ ನನಗೂ ನಿನಗೂ ಶಾಶ್ವತವಾದ ಸಂಬಂಧ ಕಳೆದೋಯ್ತು, ಇನ್ನು ಶಾಶ್ವತವಾಗಿ ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಹೇಳಿ ಅವರನ್ನು ದೂರ ಮಾಡ್ಕೋತಾರೆ. ಅವರನ್ನು ಮನೆಯಿಂದ ಹೊರಗೆ ಕಳಿಸುವಾಗ ಅವರಿಗೆ ಊಟದಲ್ಲಿ ವಿಷ ಹಾಕ್ತಾರಂತೆ ಅವರ ಕುಟುಂಬದವರೇ. ತಿಳಿಯದೆ ಊಟ ಮಾಡಿದಂಥ ಅವರು ಊಟ ಮಾಡಿ ಬರುವಾಗ ಅವರಿಗಾಗುವ ವೇದನೆಯಿಂದ ವೈದ್ಯರನ್ನು ಅವರು ಹೋಗಿ ಸಂಪರ್ಕಿಸಿದರೆ ವೈದ್ಯರು ಹೇಳ್ತಾರಂತೆ, ನೀವು ಮಾಡಿದ ಊಟದಲ್ಲಿ ವಿಷ ಇದೆ ಅಂತ. ಆವಾಗ ಗೊತ್ತಾಯ್ತಂತೆ, ಮನೆಯವರೇ ನನಗೆ ವಿಷ ಹಾಕಿದ್ದಾರೆ ಅಂತ. ಆದರೆ ಪ್ರಾಣಾಪಾಯ ಏನೂ ಆಗಲಿಲ್ಲ. ದೇವರು ಅವರನ್ನು ಆ ಒಂದು ಪ್ರಾಣಾಪಾಯ ಸ್ಥಿತಿಯಿಂದ ಕಾಪಾಡಿದ್ರು ಅಂತ ದೇವರಿಗೆ ಎಷ್ಟೋ ಕೃತಜ್ಞತೆಯನ್ನು ಸಲ್ಲಿಸಿದ್ರಂತೆ. ಅದಾದಮೇಲೆ ಅವರು ಪಂಜಾಬ್ ರಾಜ್ಯದಲ್ಲಿ ಅಲ್ಲ, ನಮ್ಮ ಭಾರತ ದೇಶದಲ್ಲಿ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಎಲ್ಲ ಕಡೆ ತಿರುಗಿ, ಎಲ್ಲ ರಾಜ್ಯಗಳಲ್ಲಿ ತಿರುಗಿ ದೇವರ ಸುವಾರ್ತೆಯನ್ನು ಸಾರಿ, ಕಾಲ್ನಡಿಗೆಯಲ್ಲೇ ಸಾರಿ, ಎಲ್ಲರಿಗೂ ಎಲ್ಲರ ಹತ್ರನೂ ಪ್ರೀತಿಯಿಂದ ದೇವರು ಯಾವ ರೀತಿಯಾದ ಮನಸ್ಸುಳ್ಳವರಾಗಿದ್ದರೂ ಅದೇ ರೀತಿಯಾಗಿ ಇವರು ದೇವರ ಒಂದು ವಾರ್ತೆಯನ್ನು ಸಾರ್ತಿದ್ರಂತೆ. ಹಾಗಾಗಿ ಜನರೇ ಇವರಿಗೆ ಸಾಧು ಅನ್ನೋ ಒಂದು ಬಿರುದನ್ನು ಕೊಟ್ಟರು ಅಂತ ಹೇಳ್ತಾರೆ. ಜನರು ಇವರನ್ನು ನೋಡಿ ಇವರಿಗೆ ಸಾಧು ಅಂತ ಕರಿತಿದ್ರಂತೆ. ಯಾಕೆಂದರೆ ಕೆಲವೊಂದು ಕಡೆ ಇವರ ಒಂದು ಒಳ್ಳೆ ಮಾತುಗಳನ್ನು ಸ್ವೀಕಾರ ಮಾಡ್ತಿದ್ರು, ಕೆಲವೊಂದು ಕಡೆ ಇವರನ್ನು ಕಲ್ಲಿನಿಂದ ಹೊಡೆಯೋದು, ಚಪ್ಪಲಿ ತಗೊಂಡು ಹೊಡೆಯೋದು, ಸಗಣಿ ನೀರನ್ನು ಇವ್ರ ಮೈ ಮೇಲೆ ಚೆಲ್ಲೋದು, ಇವರನ್ನು ದೂಷಿಸೋದು, ಆಮೇಲೆ ದೊಣ್ಣೆ ತಗೊಂಡು ಇವರನ್ನು ಅಟ್ಟೋದು, ಈ ರೀತಿಯಾಗೆಲ್ಲ ಮಾಡುವಾಗ ಆದರೂ ಸಹ ತಿರುಗಿ ಒಂದು ಮಾತನ್ನು ಸಹ ಅವರಿಗೆ ಏನು ಮಾತಾಡದೆ ಪ್ರೀತಿಯಿಂದ ತಾಳ್ಮೆಯಿಂದ ಎಲ್ಲವನ್ನು ಸ್ವೀಕಾರ ಮಾಡ್ತಿದ್ರಂತೆ ಇವರು. ಹಾಗಾಗಿ ಇವರಿಗೆ ಸಾಧು ಅಂತ ಜನರೇ ಕರಿತಾ ಇದ್ರು ಅಂತ ಅವರ ಒಂದು ಚರಿತ್ರೆ ಪುಸ್ತಕದಲ್ಲಿದೆ. ಹೀಗೆ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುವಾರ್ತೆ ಸಾರ್ತಾ ಹೋಗ್ತಿದ್ರಂತೆ. ಕೆಲವೊಬ್ಬರು ಕೇಳಿದಂತೆ, ನಿಮ್ಮ ವೇಷಭೂಷಣ ಯಾಕೆ ಈ ರೀತಿಯಾಗಿದೆ ಅಂತ. ಯಾಕೆಂದರೆ ಸಾಧು ಸುಂದರ್ ಸಿಂಗ್ ಅವರು ತಂದೆಯ ಮನೆಯಲ್ಲಿ ಯಾವ ವೇಷಭೂಷಣ ಹಾಕ್ತಿದ್ರೋ ಅದನ್ನೇ ಕಂಟಿನ್ಯೂ ಮಾಡಿದ್ರು. ಒಬ್ಬ ಸಿಂಗ್ ಯಾವ ರೀತಿಯಲ್ಲಿ ಇರ್ತಿದ್ನೋ ಅದೇ ರೀತಿಯಾಗಿ ಇರ್ತಿದ್ರು. ಸಾಧುಗಳು ಯಾವ ವೇಷ ಧರಿಸ್ತಿದ್ರು ಅದೇ ವೇಷ ಧರಿಸ್ತಿದ್ರು. ಹಾಗಾಗಿ ಕೆಲವೊಬ್ರು ಕೇಳಿದ್ರಂತೆ, ನಿಮ್ಮ ವೇಷಭೂಷಣ ಯಾಕೆ ಈ ರೀತಿ ಇದೆ ಅಂತ. ಆವಾಗ ಸಾಧು ಸುಂದರ್ ಸಿಂಗ್ ಅವರು ಹೇಳಿದ್ರಂತೆ,
ನನ್ನ ದೇವರ ಮಾತುಗಳನ್ನು ನಾನು ತಿಳಿಸ್ಲಿಕ್ಕೆ ಯಾವ ರೀತಿಯಾಗಾದರೂ ಅವರಿಗೆ ಹತ್ತಿರ ಆಗಬೇಕು ಅನ್ನೋ ಉದ್ದೇಶ ನನಗಿದೆ. ಹಾಗಾಗಿ ನಾನು ಸಾಧು ಅಂತ ಗೊತ್ತಾದರೆ ಅವರು ನನ್ನನ್ನು ಕರೀತಾರೆ, ಆಹ್ವಾನಿಸ್ತಾರೆ. ಆವಾಗ ನಾನು ಅವರ ಬಳಿ ಹೋಗಿ ನನ್ನ ದೇವರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಸಾಧು ಅಂತ ಅಂದ್ಕೊಂಡಿಲ್ಲ ಅಂದರೆ ಇವರು ನಮಗೆ ಸಂಬಂಧಪಟ್ಟವರಲ್ಲ ಅಂತ ನನ್ನನ್ನು ಕರೆಯೋದೇ ಇಲ್ಲ, ನನ್ನನ್ನು ದೂರ ಇಟ್ಟುಬಿಡ್ತಾರೆ. ಆವಾಗ ನಾನು ಅವ್ರಿಗೆ ಹೇಗೆ ದೇವರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಅಂತ ಅವ್ರು ಅಂದ್ರಂತೆ. ಅಂದರೆ ಸಾಮಾನ್ಯ ಮನುಷ್ಯನ ಥರ, ಎಲ್ಲರ ಥರ ನಾನು ಸುವಾರ್ತೆ ಅವಶ್ಯಕತೆ ಇರೋರಿಗೆ ಅವರಂತೆ ನಾನು ಕಾಣಬೇಕು ಅಂತ ಇವರ ಒಂದು ಉದ್ದೇಶ. ಹಾಗೆಯೇ ಇವರು ದೇವರ ದೃಷ್ಟಿಯಲ್ಲಿ ಯಾವುದು ಶ್ರೇಷ್ಠವಾದದ್ದು ಅದನ್ನು ಮಾತ್ರನೇ ಮಾಡ್ತಾ ದೇವರ ಸುವಾರ್ತೆಯನ್ನು ಸಾರ್ತಾ ಹೋದ್ರಂತೆ. ಈ ರೀತಿಯಾಗಿ ಹೋಗುವ ಕ್ರಮದಲ್ಲಿ ಬಹಳ ಹಿಂಸೆಗಳು, ಬಹಳ ಶ್ರಮಗಳು ಎದುರಾದವು. ಒಂದು ದಿನ ಇವರು ನದಿಯಲ್ಲಿ ಸ್ನಾನ ಮಾಡುವಾಗ ಇವರ ಬಟ್ಟೆಯನ್ನು ಇವರು ತೊಳೆದು ಆರಾಕಿ ಸ್ನಾನ ಮಾಡುವುದನ್ನು ಯಾರೋ ನೋಡಿ ಅವರನ್ನು ಕಲ್ಲು ತಗೊಂಡು ಹೊಡೆದು ಅವರನ್ನು ಅಲ್ಲಿಂದ ಅಟ್ಬಿಟ್ರಂತೆ. ಯಾಕಂದರೆ ಇವನು ನಿಜವಾದ ಸಾಧು ಅಲ್ಲ, ಸಾಧುಗಳು ಯಾವತ್ತೂ ಸ್ನಾನ ಮಾಡಲ್ಲ ಅಂತ ಅವರ ಒಂದು ನಂಬಿಕೆ. ಅವ್ರ ನಂಬಿಕೆ ಏನಂದರೆ ಸಾಧುಗಳು ಯಾವಾಗಲೂ ಪವಿತ್ರವಾಗಿರ್ತಾರೆ, ಮತ್ತೆ ತಿರುಗಿ ಅವರಿಗೆ ಸ್ನಾನದ ಅವಶ್ಯಕತೆ ಇರಲ್ಲ ಅನ್ನೋ ಒಂದು ನಂಬಿಕೆ ಅವ್ರದ್ದಾಗಿತ್ತು. ಹಾಗಾಗಿ ಇವರು ಸ್ನಾನ ಮಾಡುವುದನ್ನು ನೋಡಿ ಸಾಧು ಅಲ್ಲ ಇವನು, ಸುಳ್ಳು ಸಾಧು, ಇವನು ಕಳ್ಳ ಸಾಧು ಅಂತ, ಇವನು ಸ್ನಾನ ಮಾಡ್ತಾ ಇದ್ದಾನೆ ಆದ್ದರಿಂದ ಇವನು ಕಳ್ಳ ಸಾಧು ಅಂತ ಇವರನ್ನು ಕಲ್ಲು ತಗೊಂಡು ಹೊಡೆದು ಅಲ್ಲಿಂದ ಓಡಿಸ್ಬಿಟ್ರಂತೆ. ಅಲ್ಲಿಂದ ಹಾಗೆಯೇ ಬರುವಾಗ ಹಿಮಾಲಯ ಸ್ಥಳದ ಹತ್ರ ಇವರಿಗೆ ಒಂದು ಕಳ್ಳರ ಗುಂಪು ಸಿಕ್ತಂತೆ. ಕಳ್ಳರ ಗುಂಪು ಸಿಕ್ಕಾಗ ಇವರು ಆ ಕಳ್ಳರ ಗುಂಪು ಪೊಲೀಸರ ಕೈಯಿಂದ ತಪ್ಪಿಸ್ಕೊಂಡು ಬಂದಿದ್ದಾರೆ. ಅವರು ತಪ್ಪಿಸ್ಕೊಂಡು ಬರೋದ್ರಿಂದ ತುಂಬ ಸುಸ್ತಾಗಿದ್ದಾರೆ. ಅವರಿಗೆ ತುಂಬ ದಾಹ ಆಗ್ತಾ ಇದೆ. ಆಮೇಲೆ ಅವರು ಸಾಯುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅವರನ್ನು ನೋಡಿದಂಥ ಈ ಸಾಧು ಸುಂದರ್ ಸಿಂಗ್ ಅವರು ಅವರಿಗೆ ಇವ್ರ ಕೈಲಾದಷ್ಟು ಉಪಚಾರ ಮಾಡಿ ಅವ್ರಿಗೆ ಬೇಕಾದ ಸಹಾಯ ಮಾಡ್ತಾರಂತೆ. ಆವಾಗ ಈ ಪೊಲೀಸ್ನವ್ರು ಬಂದು ಆ ಕಳ್ಳರ ಜೊತೆ ಈ ಸಾಧನ್ನು ಕೂಡ ಹಿಡ್ಕೊಂಡು ಇವ್ರನಿಗೆ ಯಾಕೆ ಉಪಚಾರ ಮಾಡಿದೆ, ನೀನು ಇವರ ಪಕ್ಷದವನೇನಾ ಅಂತ ಇವರನ್ನು ಕೂಡ ಹಿಡ್ಕೋತಾರಂತೆ. ಆವಾಗ ಸಾಧು ಸುಂದರ್ ಸಿಂಗ್ ಅವ್ರು ಹೇಳ್ತಾರಂತೆ, ಇಲ್ಲ, ನನ್ನ ದೇವರು ಹೇಳಿದ್ರು ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡು ಅಂತ. ಅದಕ್ಕೋಸ್ಕರ ನಾನು ಅವರಿಗೆ ಉಪಚಾರ ಮಾಡಿದೆ ಅಂತ ಹೇಳ್ತಾರಂತೆ. ಆದರೂ ಸಹ ಅವರನ್ನು ಎಳ್ಕೊಂಡು ಹೋಗ್ತಾರಂತೆ ಜೈಲಲ್ಲಿ ಇವರನ್ನು ಸಹ ಹಾಕ್ತಾರಂತೆ. ಜೈಲಲ್ಲಿ ಹಾಕಿದ ಮೇಲೆ ಆ ಜೈಲಲ್ಲಿ ಇರೋರಿಗೂ ಸಹ ಇವರು ಸುವಾರ್ತೆ ಸಾರ್ತಾರಂತೆ. ಅಲ್ಲಿರೋ ಅನೇಕ ಜನರನ್ನು ಕೂಡ ದೇವರ ಕಡೆಗೆ ನಡೆಸ್ತಾರಂತೆ. ನೇಪಾಳ ದೇಶದಲ್ಲಿ, ಬರ್ಮಾ ದೇಶದಲ್ಲಿ, ಜಪಾನಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಲಂಡನ್ನಲ್ಲಿ, ಅಮೇರಿಕದಲ್ಲಿ, ಇನ್ನೂ ಎಷ್ಟೋ ಹಲವಾರು ದೇಶಗಳಿಗೆ ಇವರು ಹೋಗಿ ಸುವಾರ್ತೆ ಸಾರಿದ್ದಾರೆ. ಹೀಗೆ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯಾದ ಪರಿಸ್ಥಿತಿ ಅವರಿಗೆ ಎದುರಾಯಿತು. ತುಂಬ ಕಠಿಣವಾದ ಸ್ಥಳದಲ್ಲಿ ಕೂಡ ಇವರು ಸುವಾರ್ತೆ ಸಾರುವಾಗ ಪರಿಸ್ಥಿತಿ ಹೇಗಿದೆ, ಇಲ್ಲಿ ಸುವಾರ್ತೆ ಸಾರಿದ್ರೆ ನಂಗೆ ಶ್ರಮ ಬರುತ್ತೆ ಅಂತ ಆಲೋಚನೆ ಮಾಡಲಿಲ್ಲ. ಸುವಾರ್ತೆ ಸಾರಲಿಕ್ಕೆ ದೇವ್ರು ಹೇಳಿದಾರ, ನಾನು ಸಾರ್ತೀನಿ, ಕಷ್ಟ ಬಂದರೆ ದೇವ್ರು ನೋಡ್ಕೊತಾನೆ ಅನ್ನೋ ಒಂದು ಅಭಿಪ್ರಾಯ ಅವ್ರದ್ದಾಗಿತ್ತು. ಹಾಗೆ ಒಂದು ಸ್ಥಳದಲ್ಲಿ ಸುವಾರ್ತೆ ಸಾರುವಾಗ ಅಲ್ಲಿರುವಂಥ ರಾಜರು ಬಂದು ಇವರಿಗೆ ಸುವಾರ್ತೆ ಸಾರಲಿಕ್ಕೆ ಅವಕಾಶ ಕೊಡೋದಿಲ್ಲ. ಇವನು ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. ಅಲ್ಲಿ ಜೈಲಲ್ಲಿರೋರಿಗೂ ಸುವಾರ್ತೆ ಸಾರೋದನ್ನು ನೋಡಿ ಯಾರು ಮನುಷ್ಯರು ಇಲ್ಲದೆ ಇರುವಂಥ ಸ್ಥಳದಲ್ಲಿ ಇವನನ್ನು ಹಾಕಬೇಕು ಅಂದು ತಗೊಂಡೋಗಿ ಏನು ಮಾಡ್ತಾರೆ, ಒಂದು ಬಾವಿಯಲ್ಲಿ ಮರಣ ಶಿಕ್ಷೆಗೆ ಒಳಪಟ್ಟವ್ರನ್ನ ಹಾಕುವಂಥ ಜಾಗ ಅದು. ಅಂಥ ಬಾವಿಯಲ್ಲಿ ಇವ್ರನ್ನ ತಗೊಂಡೋಗಿ ಹಾಕಿಬಿಡ್ತಾರಂತೆ. ಈಗ ಮರಣ ಶಿಕ್ಷೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಉರಿ ಹಾಕ್ತಾರಲ್ಲ, ಹಾಗೆ ಆವಾಗ ನೇಪಾಳಲ್ಲಿ ಏನು ಮಾಡ್ತಿದ್ರು, ಒಂದು ಬಾವಿ, ಒಂದು ಆಳವಾದ ಬಾವಿ, ಅದರಲ್ಲಿ ಬಿಸಾಡಿಬಿಡೋರು. ಮೇಲೆ ಬರಲಿಕ್ಕೆ ಅವಕಾಶವೇ ಇಲ್ಲ. ಅವರಲ್ಲೇ ನರಳಿ ಸಾಯಬೇಕಾಗಿತ್ತು, ಅಂಥ ಪರಿಸ್ಥಿತಿ ಇತ್ತು. ಹಾಗೆ ಸಾಧು ಸುಂದರ್ ಸಿಂಗ್ ಅವ್ರನ್ನೂ ಕೂಡ ತಗೊಂಡೋಗಿ ಅಲ್ಲಿ ಬಿಸಾಕಿದ್ರಂತೆ. ಆ ಬಾವಿ ಒಳಗೆ ಹಾವು, ಚೇಳು, ಕಪ್ಪೆ, ಹುಳಗಳು ಎಲ್ಲ ಇದ್ದಾವಂತೆ. ಆಮೇಲೆ ಜಿಗಳಿ, ಅಂದರೆ ಮೈಗೆ ಅಂಟುಕೊಂಡ್ರೆ ರಕ್ತ ಹೀರ್ತವೆ ಅವು, ಅವು ಕೂಡ ಇದ್ವಂತೆ. ಅಲ್ಲಲ್ಲೇ ಮನುಷ್ಯರ ಒಂದು ದೇಹಗಳು ಸತ್ತು ಕೊಳೆತು ನಾರ್ತಾ ಇದ್ವಂತೆ. ಅಂದರೆ ಮರಣ ಶಿಕ್ಷೆಗೆ ಒಳಪಟ್ಟವ್ರನ್ನ ಅದ್ರೊಳಗೆ ಹಾಕಿರ್ತಾರಲ್ಲ, ಅವರ ದೇಹ ಅವರು ಸತ್ತ ಮೇಲೆ ಕೊಳೆತು ದುರ್ವಾಸನೆ ಬರ್ತಾ ಇದ್ವಂತೆ. ಅದೇ ಜಾಗದಲ್ಲಿ ಇವರು ಬಿದ್ದಿರುವಾಗ ಅದನ್ನೆಲ್ಲ ನೋಡಿ ಇವರು ಇನ್ನೇನು ಅಲ್ಲಿ ಮಾಡಲಿಕ್ಕಾಗದೆ ಪ್ರೇಯರ್ ಮಾಡ್ತಾ ಕೂತ್ಕೊಳ್ತಾರಂತೆ. ಹಾಗೆ 3 ದಿನ ಆದಮೇಲೆ ಇವರಿಗೆ ನೀರಿಲ್ಲ, ಇವರಿಗೆ ಊಟ ಇಲ್ಲ, ನೀರಿಲ್ಲ, ದುರ್ವಾಸನೆಗಳ ಮಧ್ಯದಲ್ಲಿ, ಆ ಹಾವು ಚೇಳುಗಳ ಮಧ್ಯದಲ್ಲಿ ಇವರು ಹೇಗಿದ್ರು 3 ದಿನ, ನಮಗಂತೂ ಅರ್ಥ ಆಗಲ್ಲ ಅದು ಅನುಭವಿಸಿದವರಿಗೆ ಗೊತ್ತಾಗುತ್ತೆ. ಆದರೆ 3 ದಿನ ಆದಮೇಲೆ
ಮೇಲಿಂದ ಯಾರೋ ಹಗ್ಗ ಹಾಕಿದಾಗೆ ಅವರಿಗೆ ಅನಿಸ್ತು. ತಿರುಗಿ ಮೇಲೆ ನೋಡಿದ್ರೆ ಒಂದು ಹಗ್ಗ ಹಾಕಿದ್ದಾರೆ. ಮೇಲೆ ಹತ್ತಿ ಬಾ ಅಂತ ಯಾರೋ ಹೇಳ್ದಂಗೆ ಕರೆದಂಗೆ ಅನಿಸ್ತಂತೆ. ಇವರು ಹಗ್ಗ ಹಿಡ್ಕೊಂಡು ಮೇಲೆ ಹತ್ತಿ ಬಂದ್ರಂತೆ. ಬಾವಿ ಮೇಲೆ ಬಂದ್ರಂತೆ. ಬಂದು ಸುತ್ತ ನೋಡಿದ್ರೆ ಯಾರೂ ಇಲ್ಲ ಅಲ್ಲಿ. ಯಾರು ಹಗ್ಗ ಹಾಕಿದ್ದು ಅಂತ ಆಲೋಚನೆ ಮಾಡ್ತಾರಂತೆ ಇವರು. ಅಲ್ಲಿ ಯಾರೂ ಇಲ್ಲ, ಹಗ್ಗ ಹಾಕಿದ್ದಾರೆ. ಮೇಲೆ ಹತ್ತಿ ಬಂದರು. ಬಂದಮೇಲೆ ದೇವರು ಅವ್ರನ್ನ ಯಾವ ಕಡೆ ನಡೆಸಿದ್ರು ಆ ಕಡೆ ಹೋದ್ರು. ಇನ್ನೊಂದು ಕಡೆ ಸುವಾರ್ತೆ ಸಾರ್ತಾ ಇದ್ದಾರೆ. ಅಲ್ಲಿ ಬಂದಂಥ ಸೈನಿಕರು ಇವರನ್ನು ನೋಡಿ, ನಿನ್ನನ್ನು ಆ ಬಾವಿ ಒಳಗೆ ಹಾಕಿದ್ವಲ್ಲ, ನೀನು ಹೇಗೆ ಹೊರಗೆ ಬಂದೆ, ಇಲ್ಲಿ ಯಾಕೆ ಬಂದೆ ಅಂತ ಮತ್ತೆ ಪ್ರಶ್ನೆ ಮಾಡುವಾಗ ಸುಂದರ್ ಸಿಂಗ್ ಅವರು ಏನು ನಡೀತು ಅದನ್ನು ಹೇಳಿದ್ರಂತೆ. ಯಾರು ಹಗ್ಗ ಹಾಕಿದ್ರು, ನಾನು ಮೇಲೆ ಬಂದೆ, ದೇವ್ರನ್ನ ಈ ಕಡೆ ನಡೆಸಿದ್ರು, ಇಲ್ಲಿ ಬಂದೆ ಅಂತ ಹೇಳಿದ್ರಂತೆ. ಆವಾಗ ಈ ಸೈನಿಕರೆಲ್ಲ ಹೋಗಿ ರಾಶನಿಗೆ ಹೀಗೆ ನಡೀತು ಅಂತ ಹೇಳುವಾಗ ಅಲ್ಲಿ ಎನ್ಕ್ವೈರಿ ಮಾಡಿದ್ರೆ ಯಾರೂ ಹೋಗಿ ಹಗ್ಗ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸುತ್ತಲೂ ಕಾವಲಿದೆ, ಸೀಲ್ ಮಾಡಿದ್ದಾರೆ, ಯಾರು ಒಳಗಡೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇವ್ರು ಮಾತ್ರ ಹೊರ ಬಂದಿದ್ದಾರೆ, ಇದು ಹೇಗೆ ಸಾಧ್ಯ ಅಂತ ಅವರು ಆಲೋಚನೆ ಮಾಡಿ, ಈ ಮನುಷ್ಯನ ಎಲ್ಲಿ ಹಾಕಿದರೂ ಸಹ ಇವನು ಹೇಗೋ ಆಗಿ ಹೊರಗೆ ಬರ್ತಾನೆ, ಆದ್ದರಿಂದ ನಮ್ಮ ದೇಶದಲ್ಲೇ ಈ ಮನುಷ್ಯನ ಇಟ್ಕೋಬಾರ್ದು ಅಂತ ಅವ್ನ ಕರೆಸಿ, ನಮ್ಮ ದೇಶಕ್ಕೆ ಇನ್ನು ನೀನು ಬರೋ ಹಾಗಿಲ್ಲ, ನಮ್ಮ ದೇಶದಲ್ಲಿ ನೀನು ಇರೋ ಹಾಗಿಲ್ಲ ಅಂತ ಹೇಳಿ ಅವ್ರನ್ನ ದೇಶದಿಂದ ದೂರ ಕಳಿಸ್ಬಿಡ್ತಾರಂತೆ. ಹೀಗೆ ಅನೇಕ ಅವರು ಹೋದಂಥ ಪ್ರತಿ ಸ್ಥಳದಲ್ಲೂ ಕೂಡ ಈ ರೀತಿಯಾದ ಒಂದು ಕಷ್ಟಗಳು, ಶ್ರಮಗಳು ಎಷ್ಟೋ ಹೆಚ್ಚಾಗಿ ಎದುರುಕೊಂಡ್ರಂತೆ. ಅವರು ಹಿಮಾಲಯ ಪರ್ವತದಲ್ಲಿ ನಡೆದು ಹೋಗ್ತಾ ಇರುವಾಗ ಅವ್ರು ಹಿಂತಿರುಗಿ ಅವ್ರ ಹೆಜ್ಜೆ ಗುರುತುಗಳನ್ನು ನೋಡುವಾಗ ರಕ್ತದಿಂದ ತುಂಬಿರ್ತಿದ್ವಂತೆ ಹೆಜ್ಜೆ ಗುರುತುಗಳು. ಅದಕ್ಕಾಗಿ ಅವರನ್ನು ರಕ್ತ ಸುರಿಯುವ ಪಾದಗಳುಳ್ಳ ಅಪೊಸ್ತಲನು ಅಂತ ಕರಿತಾ ಇದ್ರು. ಅಂದರೆ ಅಷ್ಟು ಶ್ರಮ ಅವರಿಗೆ, ಖಾಲಿ ಚಪ್ಪಲು ಕೂಡ ಇರಲಿಲ್ಲ. ಅಷ್ಟು ಶ್ರಮದಲ್ಲಿಯೂ ಅವರು ಕಷ್ಟದಲ್ಲಿಯೂ ಕೂಡ ಸುವಾರ್ತೆ ಸಾರ್ತಾ ಹೋದರು. ಅವರು ಸಾಯುವವರೆಗೂ ಇದೇ ರೀತಿಯಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸುವಾರ್ತೆ ಸಾರ್ತಾ ದೇವರ ಒಂದು ಪ್ರೀತಿಯನ್ನು ಪ್ರಕಟಣೆ ಪಡಿಸ್ತಾ ಎಲ್ಲ ದೇಶದಲ್ಲೂ ಕೂಡ ದೇವರನ್ನು ಅವರು ಹೆಚ್ಚಾಗಿ ಘನಪಡಿಸಿದ್ರಂತೆ. ಅಮೆರಿಕದಲ್ಲಿ ನಾವು ನೋಡುವಾಗ ಸಾಧು ಸುಂದರ್ ಸಿಂಗ್ ಅವರನ್ನು ಎಷ್ಟೋ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ನೋಡ್ತಾರೆ. ಅವರಿಂದ ನಮ್ಮ ದೇಶಕ್ಕೆ ಘನತೆ ಬಂತು ನಿಜವಾಗಲೂ. ಆ ರೀತಿಯಾಗಿ ನಮ್ಮ ದೇಶದ ಶ್ರೇಷ್ಠ ಸೇವಕನಾಗಿ, ಅಪೊಸ್ತಲನಾಗಿ ದೇವರ ಸೇವೆ ಮಾಡಿದಂಥ ಒಂದು ಘನತೆ ಸಾಧು ಸುಂದರ್ ಸಿಂಗ್ ಅವ್ರದ್ದು. ಅವ್ರು ಮಾಡಿದ ಪರಿಚರ್ಯೆ ಇನ್ನೂ ಹೆಚ್ಚಾಗಿದೆ, ಎಷ್ಟೋ ದೊಡ್ಡದಾಗಿದೆ. ನಮ್ಮ ಭಾರತ ದೇಶದಲ್ಲಿ ಅನೇಕ ಸ್ಥಳಗಳಲ್ಲಿ ಅನೇಕ ರೀತಿಯಾಗಿ ಮಾಡಿದ್ದಾರೆ. ಸಾಧು ಸುಂದರ್ ಸಿಂಗ್ ಅವರ ಜೀವನ ಚರಿತ್ರೆಯನ್ನು ಓದುವಾಗ ಒಂದೊಂದು ಘಟನೆಗಳು ನಮಗೆ ಎಷ್ಟು ಆಶ್ಚರ್ಯವನ್ನು ತಂದುಕೊಡ್ತವೆ. ಹೀಗೆ ನಡೀಲಿಕ್ಕೆ ಸಾಧ್ಯನಾ? ದೇವರು ಮನುಷ್ಯರ ಮಧ್ಯದಲ್ಲಿ ಈ ರೀತಿಯಾದ ಕಾರ್ಯಗಳನ್ನು ಮಾಡಬಲ್ಲರ ಅನ್ನೋ ಒಂದು ಆಶ್ಚರ್ಯ ನಮಗೆ ಉಂಟಾಗುತ್ತೆ. ಖಂಡಿತ ಕ್ರೈಸ್ತವರೆಲ್ಲರೂ ಕೂಡ ಸಾಧು ಸುಂದರ್ ಸಿಂಗ್ ಅವರ ಒಂದು ಚರಿತ್ರೆಯನ್ನು ತಿಳ್ಕೋಬೇಕಂತ ನಾನು ಬಯಸ್ತಾ ಇದ್ದೇನೆ. ಈ ರೀತಿಯಾಗಿ ದೇವರು ನಮ್ಮ ದೇಶದಲ್ಲಿ ಸಾಧು ಸುಂದರ್ ಸಿಂಗ್ ಅವ್ರನ್ನ ಅದ್ಭುತ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ್ರು. ಅವರು ಅವತ್ತು ಮಾಡಿಕೊಂಡ ಸಮರ್ಪಣೆ ಆ ರೀತಿಯಾಗಿತ್ತು ನೋಡ್ರಿ. ಕೆಲವೊಬ್ಬರು ಸಾಧು ಸುಂದರ್ ಸಿಂಗ್ ಅವರು ಯಾವ ರೀತಿಯಾಗಿ ತೀರ್ಮಾನ ತೆಗೆದುಕೊಂಡ್ರು, ದೇವ್ರು ನಂಗೆ ಪ್ರತ್ಯಕ್ಷ ಆಗಿಲ್ಲ ಅಂದರೆ ನಾನು ಸಾಯ್ತೀನಿ ಅಂತ ತೀರ್ಮಾನ ತೆಗೆದುಕೊಂಡ್ರಲ್ಲ, ನಾವು ಹಾಗೆ ತೆಗೆದುಕೊಳ್ಳೋಣ ಅಂತ ಅನ್ಕೋತಾರೆ. ಆದರೆ ಖಂಡಿತ ಆ ರೀತಿಯಾಗಿ ನಾವು ಅನ್ಕೋಬಾರ್ದು. ಯಾಕೆಂದರೆ ಸಾಧು ಸುಂದರ್ ಸಿಂಗ್ ಅವರಿಗೆ ಗೊತ್ತಿರಲಿಲ್ಲ, ಅವಗಾಹನ ಇರಲಿಲ್ಲ ಅವ್ರಿಗೆ. ಅವರ ಒಂದು ಅನ್ವೇಷಣೆಯ ಭಾಗದಲ್ಲಿ, ಅವರ ಒಳಗಿನ ಹೋರಾಟದಲ್ಲಿ ಅಷ್ಟು ಪ್ರಭಾವವಂತರಾಗಿ, ನನಗೆ ದೇವರು ನನ್ನಿದ್ರೆ ಕಾಣಿಸ್ಕೊಳ್ಳೇಬೇಕು, ಇಲ್ಲಾಂದ್ರೆ ನನಗೆ ಈ ಜೀವನವೇ ಬೇಡ ಅಂತ ಅವ್ರು ಅಂದ್ಕೊಂಡ್ರು. ಆದರೆ ನಮಗೆ ದೇವರು ಖಂಡಿತವಾಗಿ ಯಾರೂ ಗೊತ್ತಿದೆ. ಅದಕ್ಕಾಗಿ ನಾವು ತಿಳಿದಿದ್ದನ್ನು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳುತ್ತಾ ನಾವು ಮಾಡಬೇಕಾದ ಬಾಧ್ಯತೆಯನ್ನು ನಾವು ಮಾಡುವವರಾಗಿರಬೇಕು. ಖಂಡಿತವಾಗಿ ನಮಗೆ ದೇವರೊಂದು ಬಾಧ್ಯತೆ ಕೊಟ್ಟಿದ್ದಾನೆ. ದೇವರ ರಾಜ್ಯದ ನಿರ್ಮಾಣದ ಕೆಲಸದಲ್ಲಿ ನಮ್ಮ ಭಾಗ ಉಳಿದೇ ಇದೆ. ಅದನ್ನು ನಾವು ಖಂಡಿತವಾಗಿ ನಿರ್ವಹಿಸುವವರಾಗಿರಬೇಕು. ಅದಕ್ಕಾಗಿ ನಾವು ಕೂಡ ಪ್ರಯಾಸ ಪಡೋಣ. ನಮ್ಮ ಮುಂದೆ ಇಂಥ ಶ್ರೇಷ್ಠವಾದ ಜೀವನವನ್ನು ಬದುಕಿ ಹೋದಂಥ ಈ ಮಹನೀಯರನ್ನು ನಾವು ನೆನಪು ಮಾಡಿಕೊಂಡು, ಅವರ ಸಾಕ್ಷ್ಯಗಳನ್ನು ನಾವು ಮಾದರಿ ತೆಗೆದುಕೊಂಡು, ನಮ್ಮ ಕೈಯಲ್ಲಿ ಆದಷ್ಟು ನಾವು ಕೂಡ ದೇವರ ರಾಜ್ಯಕ್ಕಾಗಿ ಶ್ರಮಿಸೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ತೀನಿ. ಮಹಾಪರಿಶುದ್ಧನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಪ್ಪ. ಅದ್ಭುತವಾದ ಸಾಕ್ಷಿ ಸಾಧು ಸುಂದರ್ ಸಿಂಗ್ ಅವ್ರದ್ದು. ಹೌದು, ಅನ್ಯ ಕುಟುಂಬದಿಂದ ಹುಟ್ಟಿ ಬೆಳೆದಂಥ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡಿಕೊಂಡು ನಮ್ಮ ದೇಶವೇ ಗರ್ವಪಡುವ ರೀತಿಯಲ್ಲಿ ಅದ್ಭುತವಾಗಿ ನೀವು ಉಪಯೋಗ ಮಾಡಿಕೊಂಡಿದ್ದೀರಿ ತಂದೆ. ಅದಕ್ಕಾಗಿ ಸ್ತೋತ್ರ. ಯಾರ್ಯಾರು ನಿನ್ನ ಕೈಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ಅಪ್ಪ ನಿನಗೆ ಸರಳರಾಗಿರ್ತಾರೋ ಅವರನ್ನು ಅದ್ಭುತವಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳುವ ದೇವರು ನೀನು.
ಆ ರೀತಿಯ ಉಪಯೋಗ ಮಾಡಿಕೊಂಡವರು ಎಷ್ಟೋ ಜನ ನಮ್ಮ ಮುಂದೆ ಸಾಕ್ಷಿಯಾಗಿದ್ದಾರೆ. ಅವರನ್ನು ನೋಡಿ ನಾವು ಕೂಡ ಶ್ರೇಷ್ಠವಾದ ರೀತಿಯಲ್ಲಿ ನಿನ್ನ ಕೈಯಲ್ಲಿ ಉಪಯೋಗ ಆಗುವಂತೆ ನಮ್ಮನ್ನು ಉಪಯೋಗಿಸು ತಂದೆ. ನಮ್ಮನ್ನು ಬಲಪಡಿಸು, ಆಶೀರ್ವದಿಸು. ಈ ಸಾಕ್ಷಿಯನ್ನು ಕೇಳುವ ಎಲ್ಲ ಹೃದಯದಲ್ಲಿ ನಿನ್ನ ಅದ್ಭುತವಾದ ಕಾರ್ಯ ನಡಿಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ನಿನ್ನನ್ನೇ ಸ್ತುತಿಸುತ್ತಾ ಯೇಸು ಕ್ರಿಸ್ತನ ಬಹು ಶ್ರೇಷ್ಠವುಳ್ಳ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್